ನ್ಯೂಸ್ 18. ಸಿಎಂ ಸಿದ್ದರಾಮಯ್ಯ ಕನಸಿನ ಕೂಸು ಎಂದೇ ಖ್ಯಾತಿ ಪಡೆದಿರುವಂತಹ ಇಂದಿರಾ ಕ್ಯಾಂಟೀನ್ ಈಗ ಅಧ್ವಾನ ಸ್ಥಿತಿಗೆ ತಲುಪಿದೆ. ಒಳ್ಳೆ ಊಟ ಸಿಗಲ್ಲ, ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ. ಇದರ ನಡುವೆ ಪಾಲಿಕೆ ಹಾಗೂ ಗುತ್ತಿಗೆದಾರರ ಬಿಲ್ ಕಿತ್ತಾಟದಿಂದ ಹೊಸ ಮೆನು ಕೂಡ ಜಾರಿಯಾಗಿಲ್ಲ. ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆ ಇಂದಿರಾ ಕ್ಯಾಂಟೀನ್ ಬಿಜೆಪಿ ಸರ್ಕಾರದಲ್ಲಿ ಹಳ್ಳ ಹಿಡಿದಿತ್ತು. ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಇಂದಿರಾ ಕ್ಯಾಂಟೀನ್ಗೆ ಕಾಯಕಲ್ಪಕ್ಕೆ ನಿರ್ಧಾರ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಹೊಸ ಮೆನು ಕೂಡ ಘೋಷಣೆ ಮಾಡಿದ್ದರು. ಸಿಎಂ ಸಿದ್ದರಾಮಯ್ಯ ಅವರ ಭರವಸೆಯಾಗಿಯೇ ಉಳಿದಿದೆ. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷ ತುಂಬುತ್ತಾ ಬಂದರೂ ಇಂದಿರಾ ಕ್ಯಾಂಟೀನ್ ಬಗ್ಗೆ ಯಾವುದೇ ಚಕಾರವಿಲ್ಲ. ಕ್ಯಾಂಟೀನ್ಗಳನ್ನ ನಿರ್ವಹಣೆ ಮಾಡಬೇಕಿರುವ ಪಾಲಿಕೆಯ ಅಧಿಕಾರಿಗಳು ಕೂಡ ಇಂದಿರಾ ಕ್ಯಾಂಟೀನ್ ಬಗ್ಗೆ ವಕ್ರದೃಷ್ಟಿ ಬೀರಿದ್ದಾರೆ. ಈ ನಡುವೆ ಪಾಲಿಕೆ ಹಾಗೂ ಗುತ್ತಿಗೆದಾರರ ನಡುವೆ ಬಿಲ್ ಕಿತ್ತಾಟ ಶುರುವಾಗಿದ್ದು ಹೊಸ ಮೆನು ಜಾರಿ ಭರವಸೆ ನೆನಗುದಿಗೆ ಬಿದ್ದಿದೆ. ಪಾಲಿಕೆಯ ದಕ್ಷಿಣ ವಲಯದಿಂದ ಇಂದಿರಾ ಕ್ಯಾಂಟೀನ್ ಗುತ್ತಿಗೆ ಸಂಸ್ಥೆಗೆ 7 ಕೋಟಿ ಹಣ ಹೆಚ್ಚುವರಿಯಾಗಿ ಪಾವತಿಸಲಾಗಿದೆ. ಬಳಿಕ ಆಹಾರ ಪೂರೈಸದಿದ್ದರೂ ನಕಲಿ ಬಿಲ್ ನೀಡಿದ್ದೀರಿ ಎಂದು ಆಡಿಟ್ನಲ್ಲಿ ಗೊತ್ತಾಗಿತ್ತು. ಇದೀಗ ಆ ಹಣವನ್ನ ಕಳೆದ ಹಲವು ತಿಂಗಳಿನಿಂದ ರೀಸ್ಟೋರ್ ಮಾಡಲು ಪಾಲಿಕೆ ಪ್ರಯತ್ನಿಸುತ್ತಿದೆ. ಆದರೆ ಗುತ್ತಿಗೆ ಪಡೆದ ಕಂಪನಿ ಪಾಲಿಕೆಯ ನಕಲಿ ಬಿಲ್ ಆರೋಪವನ್ನ ತಿರಸ್ಕರಿಸಿ 7 ಕೋಟಿ ಮೊತ್ತ ಮರುಪಾವತಿಗೆ ನೋ ಎಂದಿದೆ. ಹೀಗಾಗಿ ಹೊಸ ಮೆನು ಜಾರಿ ಪ್ರಕ್ರಿಯೆ ಸ್ಥಗಿತ ಎನ್ನಲಾಗಿದೆ. ಬಹಳ ಕೆಲವು ತಿಂಗಳದ್ದು ಅವರಿಗೆ ಕೊಡಬೇಕಾಗಿತ್ತು, ಅದು ಕೊಟ್ಟಿರಲಿಲ್ಲ, ಅದು ಕ್ಷೇಪಣೆಯಲ್ಲಿತ್ತು. ಅದು ಎಲ್ಲ ಕೊಡುವಾಗ ಸ್ವಲ್ಪ ಝೋನಲ್ ಸೌತ್ನಲ್ಲಿ ಸ್ವಲ್ಪ ತಪ್ಪುಂಟಾಗಿ ಅವರು ಜಾಸ್ತಿ ಪೇಮೆಂಟ್ ಮಾಡಿದ್ದಾರೆ. ಅದಕ್ಕೆ ನಾನು ಮಾನ್ಯ ಕೋರ್ಟ್ ಗಮನಕ್ಕೆ ತಂದು ಅದು ಜಾಸ್ತಿ ಪೇಮೆಂಟ್ ಆಗಿದ್ದು, ಅದಕ್ಕೆ ನಾವು ರಿಕವರಿನೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅವರು ಇಲ್ಲ, ಬಹಳ ಕಡಿಮೆ ಪೇಮೆಂಟ್ ಆಗಿದೆ, 62 ಕೋಟಿಯಲ್ಲಿ ಏನೋ ಬರೀ ಮಜ್ಜಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಉಳಿದೆಲ್ಲ ನಮ್ಮ ಪೇಮೆಂಟ್ ಮಾಡಿ ಅಂತ ಹೇಳ್ತಾರೆ. ನಾವು ಜಾಸ್ತಿ ಪೇಮೆಂಟ್ ಮಾಡಿದ್ದೀವಿ, ವಸೂಲಿ ಮಾಡ್ತೀವಿ ನಾವು ಹೇಳ್ತಾ ಇದ್ದೀವಿ. ಸದ್ಯ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಸಿಗುತ್ತಿರುವ ಆಹಾರ ಅತ್ಯಂತ ಕಳಪೆ ಆಗಿದೆ ಅನ್ನೋ ಆರೋಪವಿದೆ. ಇದಕ್ಕೆ ಬದಲಾಗಿ ಮುದ್ದೆ, ಬಸ್ಸಾರು, ಚಪಾತಿ ಪಲ್ಯ, ಮಂಗಳೂರು ಬನ್ಸ್, ಉಪ್ಪಿಟ್ಟು ಎಂದು ಬಗೆ ಬಗೆಯ ತಿನಿಸುಗಳ ಭರವಸೆ ನೀಡಿ ಸುಮ್ಮನಾಗಿದೆ. ವರ್ಷ 2 ಹೊಸ ಮೆನು ಜಾರಿ ಆಗದ ಬಗ್ಗೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬಡವರಿಗೆ ಮಜ್ಜಿಗೆ ಕುಡಿಯಂಗಿಲ್ವಾ, ಬಡವರು ಪಲ್ಯ ತಿನ್ನಂಗಿಲ್ವಾ, ಬಡವ್ರ ಊಟ ತಾನೇ ಇದು, ನಮ್ಮಂತ ಬಡವ್ರಿಗೆ ತಾನೇ ಇದು ಊಟ. ಅದನ್ನೆಲ್ಲ ಗೌರ್ಮೆಂಟ್ನಿಂದ ಹಾಲನ್ನು ತಗೊಂತಾರಲ್ವಾ, ಹಾಲು ಮೊಸರೆಲ್ಲ ಸಿಕ್ಕತ್ತಲ್ವಾ, ಮೊಟ್ಟೆನೂ ಕೊಡ್ತಾರಲ್ವಾ, ಬಡವರು ತಿನ್ನೋದ್ರಾಗೆ ಸಿದ್ದರಾಮಯ್ಯ ಕೊಟ್ಟಿರೋ ಅಕ್ಕಿನೇ ಇದು ಅಲ್ವಾಪ. ಇವಾಗ ಸಿದ್ದರಾಮಯ್ಯ ಊಟಕ್ಕೆ ಕೊಡಬೇಕು ಅಂದ್ರೆ ಎಲ್ಲರನ್ನೂ ಕೊಡ್ಬೇಕು ತಾನೆ. ಮನೇಲಿ ದುಡಿಯೋ ಇದರಲ್ಲಿ ಸಂಪಾದನೆಯಲ್ಲಿ ಭಾರಿ ಕಷ್ಟ ಆಗುತ್ತೆ ಅವ್ರಿಗೆ. ಇವಾಗ ಈ ಟೈಮಲ್ಲಿ ಇವಾಗ ಊಟ ಕೊಡ್ತಾರಲ್ಲ, ಇಲ್ಲಾರ ಒಂದು 2 ಪಲ್ಯ, ಅದಕ್ಕೆ ಮಜ್ಜಿಗೆ, ಏನೋ ಒಂದು ಸ್ವೀಟು ಕೊಟ್ಟರೆ ಇನ್ನೂ ಬಡವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಅನ್ನ ಸಾಂಬಾರು ಕೊಟ್ಟರೆ ಅದಕ್ಕೆ ಏನೋ ಒಂದು ಪಲ್ಯ ಕೊಡೋದಿಲ್ಲ, ಒಂದು ಸೀವಿತ್ ಕೊಡೋದಿಲ್ಲ, ಒಂದು ಮೊಸರನ್ನ ಕೊಡೋದಿಲ್ಲ. ಅನ್ನ ಕೊಡ್ತಾರೆ, ಒಂದೊಂದು ಸತಿ ಅನ್ನ ಸರಿ ಇರುತ್ತೆ, ಒಂದೊಂದು ಸತಿ ಸರಿ ಇರೋದಿಲ್ಲ, ಏನೋ ಒಂದು ಕರೆಕ್ಟಾಗಿ ಕೊಡೋದಿಲ್ಲ. ಹಲ್ಬರು ಕೊಡ್ತಾರೆ ಇಲ್ಲಿ ಕೆಲಸ ಮಾಡೋರು. ಹೊಸದು ಯಾರನ್ನ ಬಂದರೆ ಅರ್ಧ ಕೊಡ್ತಾರೆ. ನಾ ಕೊಡೆ ನೀ ಬಿಡೆ ಅಂತ ಪಾಲಿಕೆ ಹಾಗೂ ಗುತ್ತಿಗೆದಾರರ ನಡುವಿನ ಬಿಲ್ ಕಿತ್ತಾಟಕ್ಕೆ ಬೆಂಗಳೂರಿನ ಶ್ರೀ ಸಾಮಾನ್ಯರು ನಿರಾಸೆಯಲ್ಲಿದ್ದಾರೆ. ಊಟ ಕಳಪೆ ಆಗಿದ್ದರೂ ಅನಿವಾರ್ಯ ಕಾರಣಕ್ಕೆ ಇಂದಿರಾ ಕ್ಯಾಂಟೀನ್ಗೆ ಹೋಗುವಂತಾಗಿದೆ. ಆದಷ್ಟು ಬೇಗ ಹೊಸ ಮೆನು ಜಾರಿ ಮಾಡಲಿ ಎಂಬುದು ನ್ಯೂಸ್ 18 ಆಶಯ. ಆಶಿಕ್ ಮುಲ್ಕಿ, ನ್ಯೂಸ್ 18.